ಇದೇ ನೋಡಿ ನಾನು ಹಾಕ್ತಿರೋ ಬೇವಿನ ಹಿಂಡಿ. ನಮಸ್ಕಾರ ದೇವರು. ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ ಕಾಳುಮೆಣಸು ಹಾಕಬೇಕು. ಕಾಳುಮೆಣಸು ಯಾವ ಥರ ಹಾಕ್ತಾರೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಇದೇ ನೋಡಿ ಸೊಸೆ ಪಣಿಯೂರು 1 ಅಂತೇಳಿ. ಏನೇ ಆದ್ರೂ ನಮ್ಮ ಹಿಂದೂ ಸಂಸ್ಕೃತಿಲಿ ಹೊಸ್ದಾಗಿ ಏನಾದರೂ ಗಿಡ ಹಾಕ್ಬೇಕಾದ್ರೆ ನೀವೇನೇ ಒಳ್ಳೆ ಕೆಲಸ ಮಾಡ್ಬೇಕಾದ್ರೂ ಪೂಜೆ ಮಾಡಿ ಆ ಗಿಡ ಹಾಕೋಂಥದ್ದು ಅಭ್ಯಾಸ ನಮ್ಮ ಹಿಂದೂ ಸಂಸ್ಕೃತಿಲಿ ತುಂಬ ಇದೆ. ಹಂಗಾಗಿ ನಾನು ಪೂಜೆ ಮಾಡಿಬಿಟ್ಟು ಗಿಡ ಹಾಕ್ತಿದ್ದೀನಿ. ಬನ್ನಿ, ಇವಾಗ ಪೂಜೆ ಎಲ್ಲ ಆಯಿತು. ಸೊಸೆನೆಲ್ಲ ಒಂದು ರೌಂಡು ಗಿಡಗಳ ಹತ್ರ ಇಟ್ಬಿಟ್ಟು ಹಾಕೋಕ್ಕೆ ಚಾಲು ಮಾಡೋದ. ಚಲೋ. ನಿಮಗೆ ಮೆಣಸು ಯಾಕೋದು ಯಾವ ಥರ ಹಾಕೋದು ಅಂತೇಳಿ ತಿಳಿಸ್ಕೊಡ್ತೀನಿ ಬನ್ನಿ. ನನಗೆ ಗೊತ್ತಿರೋದು ಒಬ್ಬರು ಒಂಥರ ಹಾಕ್ತಾರೆ. ನನಗೆ ಎಷ್ಟು ಗೊತ್ತೋ ಅಷ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ. ಆಲ್ರೆಡಿ ನಮ್ಮ ಅಣ್ಣರು ಜುಂಜಣ್ಣ ನೋಡಿ, ಜುಂಜಣ್ಣ ಕೆಲಸ ಮಾಡ್ತಿದ್ದವರು ಪಾಪಣ್ಣ ಅಂತೇಳಿ ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ. ಅವರು ಆಗಲೇ ಗುಣಿ ಮಾಡಿದ್ದಾರೆ. ಗುಣಿ ಎಷ್ಟಪ್ಪ ಅಂತ ಹೇಳಿದ್ರೆ ಒಂದು ಅರ್ಧ ಅಡಿ ಆಳ, ಅರ್ಧ ಅಡಿ ಆಳ. ಈ ದೊಡ್ಡ ಮರ ಇರುತ್ತಲ್ಲ, ಅಡಿಕೆ ಮರದಿಂದ ಅರ್ಧ 1 ಅಡಿ ಲೆಕ್ಕ, 1 ಅಡಿಗೆ ಹೊಡಿಬೇಕು ಗುಂಡಿನ. ಈ ಮರದಿಂದ 1 ಅಡಿ ಗುಂಡಿ ಹೊಡಿಬೇಕು. ಗುಂಡಿ ಹೊಡೆದಾದ್ಮೇಲೆ ನೀವು ತಳಕ್ಕೆ ಗೊಬ್ಬರ ಹಾಕಬೇಕು. ನಾನು ಬೇವಿನ ಹಿಂಡಿ ಹಾಕಿದ್ದೀನಿ. ಬೇವಿನ ಹಿಂಡಿ ಒಂದು 200 ಗ್ರಾಮ್ ಹಾಕಿದ್ದೀನಿ ಇದಕ್ಕೆ. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. 200 ಗ್ರಾಮ್ ಹಾಕಿದ್ದೀನಿ ನಾನು. ನೀವು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೀವು. ನಾನು ಹಾಕ್ತಾಯಿದ್ದು ಯಾವುದಪ್ಪ ಸೊಸಿ ಅಂತ ಹೇಳಿದ್ರೆ ಪಣಿಯೂರು 1 ಅಂತೇಳಿ ಸಸಿ ಹಾಕ್ತಿರೋದು. ಇದರಲ್ಲಿ ನೋಡಿ 2 ಕಡ್ಡಿ ಇದೆ. 2 ಕಡ್ಡಿ ಇದ್ದರೆ ಒಂದೊಂದು ಗಿಡ ಹಾಕಿದ್ರೂ ನಡೆಯುತ್ತೆ. ಯಾವ ರೀತಿ ಹಾಕ್ಬೇಕಪ್ಪ ಅಂತ ಹೇಳಿದ್ರೆ ಈ ಥರ ಸ್ವಲ್ಪ ಅದಕ್ಕೆ ಬೆಂಡ್ ಮಾಡಿ ಗಿಡ ಹಾಕಬೇಕು. ಯಾಕಪ್ಪ ಅಂತ ಈ ಥರ ಬೆಂಡ್ ಮಾಡಿ ಯಾಕಪ್ಪ ಗಿಡ ಹಾಕೋದು ಅಂತ ಹೇಳಿದ್ರೆ, ಗಿಡ ಈ ಥರ ನೀವು ಸ್ಟ್ರೈಟ್ ಹಾಕಿದ್ರೆ ಅಂದ್ಕೊಳ್ಳಿ, ಬಳ್ಳಿ ಬೆಂಡ್ ಆಗಿಬಿಟ್ಟು ಕೆಳಗೆ ಬೀಳುತ್ತೆ. ಈ ಥರ ಸ್ವಲ್ಪ ಮಲಗ್ಸಿ ಹಾಕಿದ್ರೆ ಬಳ್ಳಿ ಬಂದಿದ್ದು ಬೆಂಡ್ ಮಾಡಿಬಿಟ್ಟು ಅದನ್ನು ಹಾಕಬೇಕು. ಹಾಕ್ಬಿಟ್ಟು ಮಣ್ಣು ಮುಚ್ಬೇಕು ಕ್ಲೀನಾಗೆ. ಸ್ವಲ್ಪ ಹಾಕ್ಬಿಟ್ಟು ಲೈಟಾಗಿ ಅದನ್ನು ತುಳಿಬೇಕು. ಸ್ವಲ್ಪ ಮಣ್ಣು ಕೂರೋ ಥರ ಲೈಟಾಗಿ, ಜಾಸ್ತಿ ತುಳಿಬಾರ್ದು. ಇವಾಗ ನೀವು ಈ ಥರ ಬೆಂಡ್ ಮಾಡಿ ಹಾಕಿದ್ರೆ ಗಿಡ ಏನಪ್ಪ ಅಂತ ಹೇಳಿದ್ರೆ ನೆಲಕ್ಕೆ ಟಚ್ ಆಗಿ, ಈಗ ಅಡಿಕೆ ಮರ ಇರುತ್ತಲ್ಲ, ಅಡಿಕೆ ಮರಕ್ಕೆ ಹತ್ಕೊಳ್ಳುತ್ತೆ. ಇದು ಅಡಿಕೆ ಮರ ಸ್ವಲ್ಪ ಗಿಡ ಗ್ರೋತ್ ಆದ ತಕ್ಷಣ ಇಲ್ಲಿಗೆ ಒಂದು ರೌಂಡು ದಾರ ಕಟ್ಟಬೇಕು. ಆವಾಗ ಆ ಥರ ಬಳ್ಳಿ ಹಾಕಿದ ತಕ್ಷಣ ಗಿಡ ಏನಾಗುತ್ತೆ, ಅದು ಮರನ ಗ್ರಿಪ್ ಮಾಡ್ಕೊಳ್ತಾ ಅದ್ರ ಪಾಡಿಗೆ ಅದು ಚೆನ್ನಾಗಿ ಬೆಳ್ಕೊಳ್ತಾ ಹೋಗುತ್ತೆ. ನೀವು ಗಿಡನ ಬಳ್ಳಿನ ಕಟ್ತಾ ಇರಬೇಕು. ಸ್ಟೆಪ್ ಬೈ ಸ್ಟೆಪ್ಪು ದಾರದಲ್ಲಿ ಕಟ್ತಾ ಇರಬೇಕು. ಬಳ್ಳಿ ಗ್ರೋತ್ ಆದಂಗೆ ಕಟ್ತಾನೆ ಇರ್ಬೇಕು ನೀವು. ಇದು ನನಗೆ ಗೊತ್ತಿರೋದು ನಾನು ಹಾಕಿರೋ ಬಳ್ಳಿ ಪ್ರೊಸೀಜರು. ಒಬ್ಬೊಬ್ಬರು ಒಂಥರ ಹಾಕ್ತಾರೆ. ನಾನು ಎಷ್ಟು ಯಾವ ಥರ ಹಾಕಿದ್ದೀನಿ ಅದನ್ನು ಮಾತ್ರ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ.